120 ಬಹದ್ದೂರ್ ಚಿತ್ರದ ವಿಮರ್ಶೆಯ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನೋಡೋಣ ಬನ್ನಿ. ಈ ಸಿನಿಮಾ ಗೊತ್ತಾ 1962ರ ಭಾರತ-ಚೀನಾ ಯುದ್ಧದ ಒಂದು ರೋಚಕ ನೈಜ ಘಟನೆಯನ್ನು ಆಧರಿಸಿದೆ. ಫರ್ಹಾನ್ ಅಖ್ತರ್ ಮೇಜರ್ ಶೈತಾನ್ ಸಿಂಗ್ ಭಾಟಿ ಪಾತ್ರದಲ್ಲಿದ್ದಾರೆ. ಇವರ ನೇತೃತ್ವದಲ್ಲಿ ನಮ್ಮ ಕೇವಲ 120 ಸೈನಿಕರು ಸುಮಾರು 3000 ಚೀನಿ ಸೈನಿಕರನ್ನು ಎದುರಿಸಿದರು. ಆ ಕಥೆನೇ ಇದು. ಮೊದಲನೇದಾಗಿ ಈ ಚಿತ್ರದ ಟೆಕ್ನಿಕಲ್ ವಿಷಯಗಳು ಅಬ್ಬಬ್ಬ ನಿಮ್ಮನ್ನ ಬೆರಗುಗೊಳಿಸುತ್ತೆ. ಹಿಮಾಲಯದ ನಿಜವಾದ ಸ್ಥಳಗಳಲ್ಲಿ ಚಿತ್ರೀಕರಿಸಿರೋ ದೃಶ್ಯ ವೈಭವ, ಆ ಯುದ್ಧದ ಸನ್ನಿವೇಶಗಳು ತುಂಬಾನೇ ರಿಯಲಿಸ್ಟಿಕ್ ಆಗಿದೆ. ಅದರಲ್ಲೂ ಸೆಕೆಂಡ್ ಹಾಫ್ ಅಂತೂ ಪೂರ್ತಿ ಯುದ್ಧದ ದೃಶ್ಯಗಳಿಂದ ತುಂಬಿದೆ. ಆ ಅನುಭವಕ್ಕಾಗಿ ಆದರೂ ಇದನ್ನು ನೋಡಬಹುದು. ಎರಡನೇದಾಗಿ ಚಿತ್ರದ ಫಸ್ಟ್ ಹಾಫ್ ಸ್ವಲ್ಪ ನಿರಾಸೆ ಮೂಡಿಸುತ್ತೆ. ಇದೊಂದು ನೈಜ ಘಟನೆ ಆದರೂ ಕೂಡ ವಾರ್ ಮೂವಿಗಳಲ್ಲಿ ಬರೋ ಕ್ಲೀಶೆಗಳಿಂದ ಹೊರಬರಲು ಚಿತ್ರಕ್ಕೆ ಸಾಧ್ಯವಾಗಿಲ್ಲ. ಅದರಿಂದ ಏನಾಗುತ್ತೆ ಅಂದರೆ ಪಾತ್ರಗಳ ಪರಿಚಯ, ಡೈಲಾಗ್ಗಳು ಅಷ್ಟೊಂದು ಪರಿಣಾಮಕಾರಿಯಾಗಿಲ್ಲ. ಕೊನೆಯದಾಗಿ ಎಮೋಷನಲ್ ಕನೆಕ್ಟ್ ಇಲ್ಲೂ ಕೂಡ ಸ್ವಲ್ಪ ನಿರಾಸೆ ಆಗಬಹುದು. ಯಾಕಂದ್ರೆ ಒಬ್ಬ ಸೈನಿಕನ ಫ್ಯಾಮಿಲಿ ಸ್ಟೋರಿ ಇದೆ, ಆದರೆ ಅದು ಮುಖ್ಯ ಕಥೆಯ ಜೊತೆ ಸರಿಯಾಗಿ ಬೆರೆಯೋದಿಲ್ಲ, ಎಲ್ಲೋ ಕಟ್ಟಾದ ಹಾಗೆ ಫೀಲ್ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಟೆಕ್ನಿಕಲಿ ತುಂಬಾನೇ ಅದ್ಭುತವಾಗಿರೋ ಈ ಸಿನಿಮಾ, ಅದರಲ್ಲೂ ವಿಶೇಷವಾಗಿ ಆ ಸೆಕೆಂಡ್ ಹಾಫ್ನ ಅನುಭವಕ್ಕಾಗಿ ಆದರೂ ಥಿಯೇಟ್ರಲ್ಲಿ ಒಂದು ಸಾರಿ ನೋಡಕ್ಕೆ ಖಂಡಿತ ಯೋಗ್ಯವಾಗಿದೆ.